ಶ್ರೀಕಾಂತ್ ಶೆಟ್ಟಿ. ಭಾರತದ ಮೊದಲ ಮಸೀದಿ ಯಾವುದು ಮೇಡಮ್? ಕೊಡಂಗಲ್ಲೂರಿನಲ್ಲಿ ಒಬ್ಬ ಹಿಂದೂ ರಾಜ ಕಟ್ಟಿಕೊಟ್ಟಂತ ಮಸೀದಿ ಭಾರತದ ಕೇರಳದ ಮೊದಲ ಮಸೀದಿ. ಭಾರತದಲ್ಲಿರುವಂತಹ 5.5 ಲಕ್ಷ ಮಸೀದಿಗಳು ಕೂಡ ಹಿಂದೂಗಳ ನೆಲದಲ್ಲಿ ಹಿಂದೂಗಳ ಸಹಕಾರದಿಂದಲೇ ಆಗಿರೋದು. ಯಾವುದು ಕೂಡ ಸೌದಿ ಅರೇಬಿಯಾದಿಂದ ಹೊತ್ಕೊಂಡು ಬಂದಿಲ್ಲ. ಓಕೆ, ಆನಂತರ ಇವ್ರು ಹೇಳ್ತಾರಲ್ಲ 800 ವರ್ಷ ಆಳಿದ್ರು ಅಂತ. ರಜಪೂತರು ಎಷ್ಟೋ ಮಹಿಳೆಯರು ಜೌಹರ್ ಮಾಡಿದ್ರು ಅನ್ನುವಂಥ ನಾವು ಉಲ್ಲೇಖ ತೆಗೆಡ್ತೀವಿ. ಒಂದು ಹಿಂದೂ ರಾಜರಿಗೆ ಹೆದರಿ ಮುಸಲ್ಮಾನರು ಮಹಿಳೆಯರು ಯಾರೋ ಜೌಹರ್ ಮಾಡಿದ್ದಾರೆ ಅನ್ನೋದು ಇದೆಯಾ? ಒಂದು ಸಂಭಾಜಿ ಅಂತ ಒಂದು ಮತಾಂತರ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಹಿಂದೂಗಳು ಯಾರು ಮುಸಲ್ಮಾನನ ಚರ್ಮ ಸುಲಿದದ್ದು ಒಂದು ಉದಾಹರಣೆ ಇದೆಯಾ? ಇವ್ರು ಹೇಳ್ತಾರೆ 800 ವರ್ಷ ನಾವು ಆಳಿದ್ದೀವಿ, ಯಾರನ್ನ ಮತಾಂತರ ಮಾಡಲಿಲ್ಲ ಅಂತ ಹೇಳ್ತಾರಲ್ಲ. ಇದು ಚರಿತ್ರೆಯಲ್ಲಿರುವಂಥ ಸತ್ಯ. ಪಿ ಲಾಲ್ ಅವರು ಅಧ್ಯಯನ ಮಾಡಿ 33,000 ಮಂದಿರಗಳ ಮೇಲೆ ಮಸೀದಿಯನ್ನು ಕಟ್ಟಿರುವಂಥದ್ದು. ಸೆಕ್ಯುಲರಿಸಮ್ ಅಂದರೆ ಏನಂದರೆ ಹಿಂದೂ ಮೆಜಾರಿಟಿಯ ಮೇಲೆ ಈ ಮೈನಾರಿಟಿಯ ಗುಂಬಸ್, ಅದೇ ಸೆಕ್ಯುಲರಿಸಮ್. ಓಕೆ, ಹಾಗಾಗಿ ನೀವು ಯಾವುದು ಕೂಡ ಇಲ್ಲಿ ಅಧಿಕೃತವಾಗಿ ಅವ್ರು ಶಂಕಿತರು ಗೌರಿ ಲಂಕೇಶ್ ಕೊಂದವರನ್ನ ಇವತ್ತೇನು ಕೋರ್ಟ್ ಹೇಳಿದೆಯಾ? ಅಫ್ಜಲ್ ಗುರುವನ್ನು 2005ರಲ್ಲಿ ಘೋಷಣೆ ಮಾಡಿದೆ ಗಲ್ಲಿಗೆ ಹಾಕಬೇಕು ಅಂತ. 2013ರಲ್ಲಿ ಗಲ್ಲಿಗೆ ಹಾಕಿದ್ದು 8 ವರ್ಷ. ಅವನನ್ನು ಬದುಕಿಸಲಿಕ್ಕೆ ಎಷ್ಟು ಸಾಧ್ಯ ಇದೆ? ಜಮಾತೆ ಇಸ್ಲಾಮಿ ಹಿಂದೂ ಕೂಡ ಹೋರಾಟ ಮಾಡಿದೆ, ಜಮಾತೆ ಉಲೇಮಾ ಹಿಂದೂ ಕೂಡ ಹೋರಾಟ ಮಾಡಿದೆ, ಕಾಂಗ್ರೆಸ್ನ ಕಪಿಲ್ ಸಿಬಲ್ ಒಂದು ರಾತ್ರಿ ಹೋಗಿ ಸುಪ್ರೀಂ ಕೋರ್ಟ್ನ ಬಾಗಿಲು ಬಡಿದಿದ್ದಾರೆ ಇವರು. ಓಕೆ, ಇವರೆಲ್ಲರೂ ಕೂಡ ಭಯೋತ್ಪಾದನೆ ಪೋಟೋ ಆ್ಯಕ್ಟನ್ನು ಯಾಕೆ ತೆಗೆದ್ರು? ಯಾರನ್ನು ಖುಷಿ ಪಡಿಸೋದಕ್ಕೆ ತೆಗೆದ್ರು? ಇದೇ ನಮ್ಮ ಮಧ್ಯಪ್ರದೇಶದಿಂದ ಹಿಡಿದು ರಾಜಸ್ಥಾನ, ಗುಜರಾತ್ ಇವರೆಲ್ಲರೂ ಕೂಡ ಅವರು ಪ್ರಿವೆನ್ಷನ್ ಈ ಟೆರರಿಸಮ್ನ ವಿರುದ್ಧ ಆ್ಯಕ್ಟ್ಗಳನ್ನು ಮಾಡಿದಾಗ ರಾಷ್ಟ್ರಪತಿ ಅಂಕಿತ ಬೀಳೋದಿಲ್ಲ. 5 ವರ್ಷಗಳ ಕಾಲ ಹೋರಾಟ ಮಾಡ್ತಾರೆ. ಯಾರನ್ನು ಖುಷಿ ಪಡಿಸೋದಕ್ಕೆ? ಇವರೆಲ್ಲ ಭಾರತದ ಮುಸಲ್ಮಾನರು ಭಯೋತ್ಪಾದಕರ ಜೊತೆ ಇಲ್ಲ ಅಂತಾದರೆ ಕಾಂಗ್ರೆಸ್ ಪಕ್ಷ ಇರಲಿ, ಸಮಾಜವಾದಿ ಪಕ್ಷ ಇರಲಿ, ಯಾಕೆ ಓಲೈಕೆ